ಯಾವ ಸಿನಿಮಾ ಹೀರೋಯಿನ್ ಫೋಟೋ ಬರಿತಾ ಇದ್ಯಾ? ನಾನ್ ನಿಮ್ನೆ ಬರಿತಾ ಇದ್ದೀನಿ. ನಾನಾ? ತೋರ್ಸು. ನೋಡು, ಇನ್ನೊಂದ್ ಸ್ವಲ್ಪ ಸರಿಯಾಗಿ ಬರಿಬೇಕು. ನೋಡು, ಹೆಬ್ಬೆರಳು ಸರಿಯಾಗಿಲ್ಲ. ಅಜ್ಜಿ, ಇದು ನಮ್ ದೇಹದಲ್ಲಿರೋ ಒಂದ್ ಭಾಗ ತಾನೆ. ಹಾಗಿದ್ರೆ ಇದು ಪ್ರಕೃತಿಯ ಕೆಲ್ಸ ತಾನೆ. ಒಬ್ಬೊಬ್ರು ಒಂದೊಂದ್ ತರ ಇರ್ತಾರೆ. ಈಗ ಇಬ್ಬಿಬ್ಬರನ್ನ ಸಹಿಸ್ಕೋಬೇಕಲ್ಲ ದೇವ್ರೆ. ಇವಳನ್ನ ಸ್ಕೂಲ್ ಕಳಿಸ್ದೆ ಮನೇಲೇ ಓದಿಸ್ಬೇಕು ಅಂತ ತೀರ್ಮಾನ ಮಾಡಿದ್ಯಾ? ಕೌನ್ಸಿಲರ್ ಸರ್, ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ. ನಮ್ ಕಡೆಯಿಂದ ಆತರ ಕಂಪ್ಲೇಂಟ್ ಹೋಗಕ್ ಚಾನ್ಸೇ ಇಲ್ಲ. ಹೋಗು ಸನ್ನಿ, ನಿನಗೇನು ಗೊತ್ತಿಲ್ಲ. ಅದೆಲ್ಲ ಫೇಮಸ್ ಆಗ್ಬೇಕು ಅಂತ ಅನ್ಕೊಂಡ್ರು ಮಾಡೋದು. ಏನ್ ಸರ್ ತೊಂದ್ರೆ? ಬದ್ನೇಕಾಯ್. ಯೋ ಆಫೀಸರು, ಅದು ಕೌನ್ಸಿಲರ್ ಸರ್, ನಾವು ಮುಂಚೆ ಮಾತಾಡಿದ ಹಾಗೆ 100 ತೆಂಗಿನ ಗಿಡಗಳನ್ನ ಉಚಿತವಾಗಿ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ವಿ. ಅದಾದ್ಮೇಲೆ ಮಾತಾಡೋಣ. ನನ್ನ ಪೆಸ್ಟಿಸೈಡ್ ಫ್ಯಾಕ್ಟರಿಯಿಂದ ವೇಸ್ಟ್ ಎಲ್ಲ ಕೆರೆಗೆ ಹೋಗ್ತಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದೆ ಅಂತ ಕೇಳ್ಪಟ್ಟೆ. ಅದು ಅಲ್ಲದೆ ಮೈನಿಂಗು ಇಲ್ಲೀಗಲ್ ಅಂತ. ನಾನು ಏನೇ ಕೆಲಸ ಮಾಡಿದ್ರು ಈ ಕಳ್ಳ ಕಾರ್ಯಾಚರಣೆ ಎಲ್ಲ ಏನಕ್ಕೆ ಮಾಡ್ತಿದ್ದೆ ಅಂತ ಗೊತ್ತಾಗ್ತಿಲ್ಲ ನನ್ಗೆ. ಓ, ಅದ ವಿಷಯ. ಪ್ರಕೃತಿ ಸಂರಕ್ಷಕ. ಯೋ, ನಮ್ಮೂರಲ್ಲಿ ಫ್ಲಡ್ ಏನಾದ್ರು ಬಂತು ಅಂದ್ರೆ ನೀರನ್ನ ಊರಿಂದ ಹೊರಗಡೆ ಹಾಕೋಕೆ ನಾನು ಮಣ್ಣನ್ನ ತಗೊಂಡು ಎಲ್ಲ ಸರಿ ಮಾಡ್ತಾ ಇದ್ದೀನಿ. ಅರ್ಥ ಆಯ್ತಾ? ಪಬ್ಲಿಸಿಟಿಗೋಸ್ಕರ ಊರ್ನವ್ರಿಗೆ ಯಾಮರ್ಸದ್ ಬಿಟ್ಟು ಬೇರೆ ಏನ್ ಗೊತ್ತಿದೆ ನಿಂಗೆ? ಕಷ್ಟ. ಫ್ಲಡ್ ಬರ್ಲಿ ಬಿಡು, ಜನ ಎಲ್ಲ ಅನುಭವಿಸ್ತಾರೆ, ಆಗ ಗೊತ್ತಾಗುತ್ತೆ. ಪ್ರೆಸಿಡೆಂಟ್ ಸರ್, ನಾವು ಕೊಟ್ಟಿದ್ದು ಬರೀ ಒಂದು ಕಂಪ್ಲೇಂಟ್ ಅಲ್ಲ. ನೀವು ಈ ಊರಿನ ಕೆರೆಗಳನ್ನ ಒತ್ತುವರಿ ಮಾಡಲೇಬೇಕು ಅಂತ ಎಷ್ಟು ಲಕ್ಷ ಕ್ಯೂಬಿಕಲ್ ಮೀಟರ್ ಮಣ್ಣನ್ನ ತೆಗ್ದಿದ್ದೀರಾ ಹೇಳಿ? ಕೆರೆ ಹತ್ರ ಎಷ್ಟು ಸಾರ್ವೆ ಮರನ್ನ ಕತ್ತರಿಸಿದ್ದೀರಾ? ಅದ್ರ ಲೆಕ್ಕ ಇದೆಯಾ ನಿಮ್ಮ ಹತ್ರ? ನಾನು ಎಲ್ಲಾನು ಸರಿಯಾಗಿ ಲೆಕ್ಕ ಹಾಕಿ ಈ ಕೆಲಸನ ಮಾಡಿರೋದು. ಹಾಗಾದ್ರೆ ಈಗ ಕೇಳಿಸ್ಕೊಳ್ಳಿ. ಆ ರೆಕಾರ್ಡ್ಸು, ಆ ಲೆಕ್ಕಾಚಾರ ಎಲ್ಲಾನು ಚೆಕ್ ಮಾಡ್ಬಿಟ್ಟೆ ನಾನು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಂಡಿದ್ದು. ಈ ಸಮಸ್ಯೆ ಶುರು ಆಗಿದ್ದು ಆ ಸ್ಪಿಲ್ ವೇ ಕ್ಲಿಯರ್ ಮಾಡದೇ ಇರೋದ್ರಿಂದ. ನಮ್ಮ ಹತ್ರ ಒಂದು 40 ಶೆಟರ್ ಇದೆ. ಯಾವ ಶೆಟರ್ ವರ್ಕ್ ಆಗ್ತಿದೆ? ತುಕ್ ಹಿಡಿದಿರೋ ಶೆಟರ್ಗಳಿಂದಾನೇ ಉಪ್ಪು ನೀರು ರೈತರು ಹೊಲದವರೆಗೂ ಬಂದು ಸೇರ್ಕೋತಿದೆ. ಅದ್ ನಿಮಗೆ ಗೊತ್ತಾ? ಇದಕ್ಕೆ ಉತ್ತರ ಕೊಡೋಕೆ ಸಾಧ್ಯ ಆಗೋದು ನಿಮ್ ಕೈಯಲ್ಲಿ ಮಾತ್ರನೇ.